ನಮಸ್ಕಾರ ಸ್ನೇಹಿತರೆ. ಟೆನ್ಷನ್ ಅಂದರೆ ಏನು? ಈ ಟೆನ್ಷನನ್ನು ಮನುಷ್ಯ ಯಾವ ರೀತಿ ತಂದುಕೊಳ್ತಾನೆ, ಯಾವ ರೀತಿ ಅದಕ್ಕೊಂದು ಹೊಸ ರೂಪವನ್ನು ಕೊಡ್ತಾನೆ, ಇಂಥ ಕೆಲವು ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ, ಜೀವನದಲ್ಲಿ ಕೆಲವು ಘಟನೆಗಳು ನಡೆದಿರುತ್ತೆ. ಆ ಘಟನೆಗಳು ಒಳ್ಳೆಯ ಘಟನೆ ಆಗಿರ್ಬೋದು, ಇಲ್ಲ ಕೆಟ್ಟ ಘಟನೆನೂ ಆಗಿರ್ಬೋದು. ನಮ್ಮ ಬ್ರೈನಿಗೆ ಯಾವುದೇ ಒಂದು ಘಟನೆ ನಡೆದರೂ ಕೂಡ ಆ ಘಟನೆಗಳ ಬಗ್ಗೆ ಒಂದು 10 ನಿಮಿಷ ನಮ್ಮ ಬ್ರೈನ್ ಯೋಚಿಸುತ್ತೆ, ಕೊರಗುತ್ತೆ, ದುಃಖ ಪಡುತ್ತೆ. 10 ನಿಮಿಷದ ನಂತರ ಬ್ರೈನಿಗೆ ಅದರ ಅವಶ್ಯಕತೆ ಇಲ್ಲ. ಕಂಪ್ಲೀಟಾಗಿ ಬ್ರೈನು ಅದರಿಂದ ಹೊರಗೆ ಬರುವಂಥ ಶಕ್ತಿಯನ್ನು ಮನುಷ್ಯನ ಬ್ರೈನು ಹೊಂದಿದೆ. ಆದರೆ ಮನುಷ್ಯರಾದಂಥ ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ, ಒಂದು ಘಟನೆ ನಡೆದಾಗ ಅದು ಕೆಟ್ಟ ಘಟನೆ ಆಗಿರ್ಬೋದು, ಒಳ್ಳೆ ಘಟನೆ ಆಗಿರ್ಬೋದು. ಕೆಟ್ಟ ಘಟನೆಯನ್ನು ಪದೇ 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 ಮತ್ತೆ ಆ ಘಟನೆಗಳನ್ನು ಯೋಚಿಸೋಕ್ಕೆ ಶುರು ಮಾಡ್ತೀವಿ. 10 ನಿಮಿಷ ಆಯಿತು, 20 ನಿಮಿಷ ಆಯಿತು, ಒಂದು ದಿನ ಆಯಿತು, ಆ ಘಟನೆಗಳ ಬಗ್ಗೆನೇ ಪದೇ ಪದೇ ನಾವು ಅದನ್ನು ಯೋಚಿಸೋಕ್ಕೆ ಶುರು ಮಾಡಿ ಅದನ್ನೇ ಬ್ರೈನ್ನಲ್ಲಿ ತುಂಬಿಕೊಡ್ತೀವಿ. ಅದನ್ನೇ ತುಂಬಿಕೊಂಡ ನಂತರ ಆ ಘಟನೆ ಅನ್ನೋದು ಟೆನ್ಷನ್ ಆಗಿ ಮಾರ್ಪಾಡಾಗುತ್ತೆ. ಟೆನ್ಷನ್ ಆಗಿ ಮಾರ್ಪಾಡಾದ ನಂತರ ಯಾವಾಗಲೂ ಕೂಡ ಅದ್ರ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅದ್ರ ಬಗ್ಗೆ ಯೋಚನೆ ಜಾಸ್ತಿ ಮಾಡ್ತಿದ್ದಷ್ಟು ಮನುಷ್ಯನಿಗೆ ಯಾವುದೇ ಒಂದು ಕೆಲಸವನ್ನು ಮಾಡೋಕ್ಕೆ ಅವನಿಗೆ ಇಂಟ್ರೆಸ್ಟ್ ಬರಲ್ಲ, ಇಲ್ಲ ಒಂದು ಲವಲವಿಕೆಯಿಂದ ಇರೋಕ್ಕೆ ಅವನಿಗೆ ಅದು ಅವಕಾಶ ಮಾಡಿಕೊಡಲ್ಲ. ಮತ್ತು ಬೇರೆ ಒಂದು ಒಳ್ಳೆಯ ವಿಚಾರಗಳನ್ನು ಯೋಚನೆ ಮಾಡಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವ ನಿರ್ಧಾರವನ್ನು ತಗೊಳ್ಳೋಕ್ಕೆ ಆ ಟೆನ್ಷನ್ ಅನ್ನೋದು ಅವನಿಗೆ ಬಿಡಲ್ಲ. ನಾನಾ ರೀತಿಯಾದಂಥ ಟೆನ್ಷನ್ಗಳಿದೆ. ಮನೆಯಲ್ಲಿ ಮನೆಯ ಪ್ರಾಬ್ಲಮ್ ಟೆನ್ಷನ್ ಆಗಿರ್ಬೋದು, ಇಲ್ಲ ಸಾಲದ ಪ್ರಾಬ್ಲಮ್ಗಳ ಟೆನ್ಷನ್ ಆಗಿರ್ಬೋದು, ಇಲ್ಲ ಕೆಲಸಗಳ ಆಗಿಲ್ಲ ಅನ್ನೊಂದು ಟೆನ್ಷನ್ಗಳಾಗಿರ್ಬೋದು. ಅನೇಕ ರೀತಿಯಾದಂಥ ಸಮಸ್ಯೆಗಳು ಅದು ನಾವು ಪದೇ 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 ಯೋಚನೆ ಮಾಡೋದ್ರಿಂದ ಆ ಘಟನೆಗಳು, ಸಮಸ್ಯೆಗಳು ಟೆನ್ಷನ್ಗಳಾಗಿ ನಮ್ಮಲ್ಲಿ ನಾವೇ ತಂದುಕೊಳ್ತೇವೆ ಸ್ನೇಹಿತರೆ. ಆ ಟೆನ್ಷನ್ಗಳ ಪದೇ ಪದೇ ನಾವು ಯೋಚನೆ ಮಾಡೋದ್ರಿಂದ ಏನಾಗುತ್ತೆ, BP ಬರುತ್ತೆ, ಶುಗರ್ ಬರುತ್ತೆ, ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ, ಊಟ ಮಾಡದೇ ಇದ್ದಾಗ ಗ್ಯಾಸ್ಟ್ರಿಕ್ ತುಂಬಿಕೊಳ್ಳುತ್ತೆ. ಒಂದರಿಂದ ಆ ಚೈನ್ ಲಿಂಕ್ ಆಗಿ ಅನೇಕ ರೀತಿಯಾದಂಥ ಕೆಲವರು ದುಶ್ಚಟಕ್ಕೆ ಬಲಿಯಾಗಿದ್ದಾರೆ, ಕುಡಿತಕ್ಕೆ ಬಲಿಯಾಗೋರಿದ್ದಾರೆ, ಇಲ್ಲ ಬೇರೆ ಒಂದು ಈ ಜೂಜು ಇಂಥ ಅನೇಕ ರೀತಿಯಾದಂಥ ದುಶ್ಚಟಗಳಿಗೆ ಒಳಗಾಗೋರು ಇದ್ದಾರೆ. ಮತ್ತು ಅದರಲ್ಲೇ ಕೊರಗಿ ಸಂಪೂರ್ಣವಾಗಿ ಅನೇಕ ಜನರು ಅವರ ಜೀವನವನ್ನು ಹಾಳು ಮಾಡಿಕೊಂಡದ್ದು ಕೂಡ ನಾವು ನೋಡಿದ್ದೇವೆ. ಎಲ್ಲಿವರೆಗೂ ಆ ಟೆನ್ಷನ್ ಅನ್ನೋದು ಮನುಷ್ಯನ ತಗೊಂಡೋಗಿ ನಿಲ್ಲಿಸುತ್ತಂದರೆ, ಆತ್ಮಹತ್ಯೆ ಮಾಡಿಕೊಳ್ಳುವವರೆಗೂ ಕೂಡ ಅದು ಕೊನೆಯ ಸ್ಟೇಜು. ಅಲ್ಲಿವರೆಗೂ ಕೂಡ ಆ ಟೆನ್ಷನ್ ತಂದು ನಿಲ್ಲಿಸುತ್ತೆ. ಅಲ್ಲಿಂದ ಆ ವ್ಯಕ್ತಿ ಮೃತಪಡ್ತಾನೆ. ಅವನಿಗೆ ಅವನೇ ಶಿಕ್ಷೆ ಕೊಟ್ಕೊಂಡು ಮೃತವನ್ನು ಪಡೆಯೋರು ಕೂಡ ಆ ಟೆನ್ಷನ್ ತೊಗೊಂಡೋಗಿ ನಿಲ್ಲಿಸುತ್ತೆ. ನೋಡಿ, ಟೆನ್ಷನ್ ಅನ್ನೋದು ಒಂದು ಸಣ್ಣದಾದಂಥ ಒಂದು ಶಬ್ದ ಆಗಿರ್ಬೋದು. ಅದು ನಮ್ಮ ಬ್ರೈನ್ಗೆ ಕೇವಲ 10 ನಿಮಿಷ ಮಾತ್ರ ನಮ್ಮ ಬ್ರೈನ್ ಅದ್ರ ಬಗ್ಗೆ ಯೋಚನೆ ಮಾಡುತ್ತೆ. ಅದರ ನಂತರದ್ದು ಸಾವಿನವರೆಗೂ ಕೂಡ ತಗೊಂಡೋಗೋಕ್ಕೆ ನಮಗೆ ನಾವೇ ಕಾರಣಕರ್ತರಾಗಿರ್ತೇವೆ ಸ್ನೇಹಿತರೆ. ಅದರಿಂದ ಯಾವುದೇ ಒಂದು ಜೀವನದಲ್ಲಿ ಘಟನೆ ನಡೆದಾಗ ಆ ಘಟನೆಯನ್ನು, ಒಳ್ಳೆ ಘಟನೆ ಆದರೆ ಪರವಾಗಿಲ್ಲ, ಕೆಟ್ಟ ಘಟನೆಯನ್ನು ಅತಿ ಹೆಚ್ಚಾಗಿ ಅದ್ರ ಬಗ್ಗೆ ಯೋಚಿಸೋಕ್ಕೆ ಹೋಗ್ಬೇಡಿ, ಅತಿ ಹೆಚ್ಚಾಗಿ ಅದ್ರ ಬಗ್ಗೆ ಕೊರಗೋಕ್ಕೆ ಹೋಗ್ಬೇಡಿ. ಆಯಿತು ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ಮೈಂಡನ್ನು ಡೈವರ್ಟ್ ಮಾಡಿ ಬೇರೆ ಕಡೆಗೆ, ಉತ್ತಮ ವಿಚಾರಗಳ ಕಡೆಗೆ, ಉತ್ತಮ ಕೆಲಸಗಳ ಕಡೆಗೆ, ಇಲ್ಲ ಉತ್ತಮ ರೀತಿಯಾದಂಥ ನಮ್ಮನ್ನು ನಾವು ಉತ್ತಮ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋಕೆ ನಮ್ಮನ್ನು ನಾವು ಬದಲಾಯಿಸಿಕೊಂಡಾಗ ಖಂಡಿತವಾಗಿಯೂ ಜೀವನದಲ್ಲಿ ಎಂಥದೇ ಒಂದು ಟೆನ್ಷನ್ ಇದ್ರೂ ಕೂಡ ಆ ಟೆನ್ಷನಿಂದ ನಾವು ಹೊರಗೆ ಬರೋಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಆ ಸಾಧ್ಯ ಆಗೋ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಉತ್ತಮ ರೀತಿಯಾದಂಥ ಯೋಚನೆಯನ್ನು ಮಾಡಲಿ ಅನ್ನೋದೇ ಈ ವಿಡಿಯೋದ ಉದ್ದೇಶವಾಗಿದೆ. ಈ ವಿಷಯ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, 4 ಜನರಿಗೆ ಈ ವಿಷಯ ತಲುಪಿಸ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಈ ವಿಡಿಯೋವನ್ನು 4 ಜನ ತಲುಪಿಸೋ ರೀತಿಯಲ್ಲಿ ಶೇರ್ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ದಿನ ಕೂಡ ಅನೇಕ ಇಂಥದೇ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ನಮಸ್ಕಾರ ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ.